ಕರ್ನಲ್ ವಿ ಹರಿ ಅವರು ನಮ್ಮ ಜೊತೆಗೆ ಲೈವಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಮಾತನಾಡಿಸ್ಬಿಡ್ತೀನಿ. ಸರ್ ನಮಸ್ಕಾರ, ನನ್ನ ಧ್ವನಿ ನಿಮಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ನಮಸ್ಕಾರ. ಏನ್ ಸರ್ ಇದು ಈ ಸ್ಟೇಜ್ ಡ್ರಾಮಾ ಮತ್ತೆ ರೆಡಿ ಮಾಡ್ಕೊಂತ ಇದ್ದಾರೆ ಅನ್ಕೊಳ್ಳದ ಈ ಪತ್ರ ನೋಡಿದ್ರೆ? ಇದು ಈ ಕೆಲವು ತುಂಬಾ ಸ್ವಾರ್ಥಿಗಳು ನಮ್ಮ ದೇಶದಲ್ಲಿ ಇದ್ದಾರೆ. ಅದು ಮುಖ್ಯವಾಗಿ ಕಾಶ್ಮೀರದಲ್ಲಿ ಮತ್ತೆ ಕೆಲವು ಈ TMC ವೆಸ್ಟ್ ಬೆಂಗಾಲ್ ಅಲ್ಲಿ ಮುಖಂಡರುಗಳು ಕೆಲವರು ತನಗೆ ಪ್ರಮುಖ ಪ್ರಜೆಗಳು ಭಾರತದ ಅಂತ ಹೇಳ್ಕೊಂಡು ಪ್ರಧಾನಿಗೆ ಪತ್ರ ಬರೆದಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಿದು. ನೋಡಿ, ಈ ಇಂಡಸ್ ವಾಟರ್ ಟ್ರೀಟಿ ಆಗಲಿ, ಸಿಂಧು ನದಿ ನೀರಿನದಾಗಲಿ, ಬೇರೆ ವ್ಯಾಪಾರ ಉದ್ಯೋಗಗಳಾಗಲಿ, ಅಟಾರಿ ಬಾರ್ಡರ್ ತೆಗೆಯೋದಾಗ್ಲಿ, ವಾಯು ಸೇವೆ ಮತ್ತೆ ಪುನರಾರಂಭಿಸಾಗಲಿ, ಹೈ ಕಮಿಷನರ್ಸ್ ಆಫೀಸ್ಗಳು ಮತ್ತೆ ಪುನರಾರಂಭಿಸಾಗಲಿ, ವಿಸಾ ಆಗಲಿ, ಇದೆಲ್ಲ ಸದ್ಯಕ್ಕೆ ಆಗೋದಿಲ್ಲ. ಇವರು ಹೇಳಿದ ಮಾತ್ರಕ್ಕೆ ನಾವು ಪಾಕಿಸ್ತಾನಕ್ಕೆ ಸಲಾಂ ಹೊಡೆಯೋರಲ್ಲ. ಯಾಕೆಂತ ಹೇಳಿದ್ರೆ, ನಾನು ಹೇಳ್ತಾ ಇದ್ದೀನಿ, ತಾಜ್ ಅಟ್ಯಾಕ್ ಆಯ್ತು, ತಾಜ್ ಹೋಟೆಲ್ ಬಾಂಬೆದು, ಅಕ್ಷರಧಾಮ ಟೆಂಪಲ್ಸ್ಗಳಾಯ್ತು. ಈ ರೀತಿ ನೂರಾರು ಉಗ್ರವಾದಿ ಕೃತ್ಯಗಳನ್ನ ಅವರು ಮಾಡಿದ್ದಾರೆ. ಇಂಥವ್ರ ಜೊತೆಯಲ್ಲಿ ಯಾವ ಅಗ್ರಿಮೆಂಟ್ ಆಗಲಿ, ಯಾವ ಶಾಂತಿ ಮಾತುಕತೆ ಆಗಲಿ, ಇದು ಮೂರ್ಖತನ. ಇದು ಅವರ ಜೊತೆಯಲ್ಲಿ ಯಾವ ಮಾತುಕತೆ ಇಲ್ಲ. ಇದು ಒಂದೇ ಅದರ ಪ್ರತಿಕಾರವಾಗಿ ನಾವು ಏನು ಪಹಲ್ಗಾಮಲ್ಲಿ ಪ್ರತಿಕಾರ ಮಾಡಿದೀವಿ, ಅದು ಭಯಂಕರವಾದ ಒಂದು ಆಪರೇಷನ್ ಸಿಂಧೂರ್ ಆಗಿತ್ತು. ನಮ್ಮ ಬ್ರಹ್ಮೋಸ್ಗಳು ಹೋಗಿ ಅವರ ಉಗ್ರವಾದಿ ನೆಲೆಗಳನ್ನ ಪುಡಿ ಮಾಡ್ತು, ವಾಯು ನೆಲೆಗಳನ್ನ ಪುಡಿ ಮಾಡ್ತು. ಅವರು ಈವನ್ ಆರ್ಮಿ ಕೆಲವು ಕಮಾಂಡ್ ಹೆಡ್ ಕ್ವಾರ್ಟರ್ಸ್ಗಳು, ಕೋರ್ ಹೆಡ್ ಕ್ವಾರ್ಟರ್ಸ್ಗಳ ಮೇಲೂ ನಾವು ಫೈರ್ ಮಾಡಿದ್ದೀವಿ, ಹಾಗೂ ತುಂಬಾ ಜನಕ್ಕೆ ಇದು ಮಾಡಿದ್ದೀವಿ. ಆದರೂ ಸಹ ನಮ್ಮ ಮೇಲಿನ ಒಂದು ದ್ವೇಷ ಅದು ನಿಂತಿಲ್ಲ. ಇದಕ್ಕೆ ಸಾಕ್ಷಿಯಾಗಿ ಮೊನ್ನೆ ನೀವು ಹರಿಯಾಣದಲ್ಲಿ ನೋಡಿದ್ರಿ, ಒಬ್ಬ ಸುಹೇಲ್ ಅಂತ ಹೇಳಿ ಒಬ್ಬ ಉಗ್ರವಾದಿಗೆ ಪಾಕಿಸ್ತಾನದ ಡೈರೆಕ್ಟ್ ISI ಜೊತೆಲಿ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದ, ರಾಮ ಮಂದಿರ ಪುಡಿ ಮಾಡ್ಲಿಕ್ಕೆ, ಅದ್ರ ಧ್ವಂಸ ಮಾಡ್ಲಿಕ್ಕೆ ಎಲ್ಲ ಪ್ಲಾನ್ ನಡೀತಾ ಇತ್ತು. ಇವರಿಗೆ ನಮ್ಮ ದೇವಸ್ಥಾನಗಳು, ಮುಖ್ಯವಾಗಿ ಐತಿಹಾಸಿಕ ಉಳ್ಳವಾದ ದೇವಸ್ಥಾನಗಳೇ ಇವರ ಟಾರ್ಗೆಟ್. ಈ ಟಾರ್ಗೆಟ್ ಅನ್ನ ಅವರು ಮಾಡ್ಲಿಕ್ಕೆ ಹೊರಟಿದ್ರು. ಈ ISI ಕಂಪ್ಲೀಟ್, ಈವನ್ ಇನ್ ಬ್ಯಾಂಗ್ಳೂರ್ ಎಲ್ಲಾ ಕಡೆನೂ ಇದೆ ಅವರ ISI ಇದ್ದದ್ದು. ಇಂಥ ಸನ್ನಿವೇಶದಲ್ಲಿ ಇವರಲ್ಲಿ ಯಾವ ಆಧಾರದ ಮೇಲೆ ಅವರಲ್ಲಿ ಶಾಂತಿ ಮಾತುಕತೆ ನಡಿಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ವೇಳೆ ಆ ರೀತಿ ಯಾರಾದ್ರೂ ಹೇಳಿದ್ರೆ ಅದಕ್ಕೆ ಪ್ರಜರಾಗಿ ನಮ್ಮ ಕೇಂದ್ರ ಸರ್ಕಾರವಾಗಲಿ, ಪ್ರಧಾನಮಂತ್ರಿ ಆಗಲಿ, ವಿದೇಶಾಂಗ ಸಚಿವ ಆಗಲಿ, ಇವರು ಯಾವ ಒಂದು ಕಾಗ್ನೆನ್ಸ್ ತಗೊಳ್ಳೋದಿಲ್ಲ. ಸರ್, ಈ ಪುಲ್ವಾಮಾ ಆಗಲಿ, ಆಪರೇಷನ್ ಸಿಂಧೂರ ಇವೆಲ್ಲ ಆದ ನಂತರ ಇಂಥ ಲೆಟರ್ಗಳಿಗೆ ಮನ್ನಣೆ ಕೊಡುವಂತಹ ನಾಯಕ ನಮ್ಮಲ್ಲಿದ್ದಾರೆ ಇವಾಗ ಅಂತ ಅನ್ಕೊಳ್ಳದ? ಅಟ್ಲೀಸ್ಟ್ ಇದಕ್ಕೆ ಗಮನನಾದ್ರೂ ಕೊಡ್ತಾರಾ? ಖಂಡಿತ ಇಲ್ಲ. ನಾನು ಹೇಳ್ತೀನಿ ಮೇಡಮ್, ನಾನು ಕುಪ್ವಾಡ ಈ ನಾರ್ತ್ ಕಾಶ್ಮೀರದಲ್ಲಿ ಇದ್ದೆ. ಆ ಸಮಯದಲ್ಲಿ ಉಗ್ರವಾದಿಗಳ ಭಯಂಕರವಾದ ಒಂದು ದಿವಸ ಪ್ರತಿನಿತ್ಯ ನಮ್ಮ ಮಿಲಿಟರಿ ವಾಹನಗಳ ಮೇಲೆ ಬಾಂಬ್ಗಳು ಹಾಕೋದು, ನೆಲ ಬಾಂಬ್ಗಳನ್ನ ಇಡೋದು, ಈ ರೀತಿ ಎಲ್ಲ ಮಾಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ ತುಂಬಾ ಅರ್ಥಕ್ವೇಕು ಆಗಿತ್ತು. ಅದೇ ಸಂದರ್ಭದಲ್ಲಿ ನಮ್ಮ ದೇಶದ ಕೆಲ ಭಾಗ ದೇವಸ್ಥಾನಗಳಲ್ಲಿ, ಜಮ್ಮುವಲ್ಲಿ ಎಲ್ಲಾ ಕಡೆನೂ ಅಟ್ಯಾಕ್ ಮಾಡ್ತಾ ಇದ್ರು. ನಾನು ಆವಾಗ ಯೋಚನೆ ಮಾಡ್ತಾ ಇದ್ದೆ, ಯಾಕೆ ನಮ್ಮ ಸರ್ಕಾರ ಇವರ ಒಂದು ರಿಲೇಷನ್ ಅನ್ನು ಕಟ್ ಆಫ್ ಮಾಡಿಕೊಂಡು ಇವ್ರಿಗೊಂದು ಪಾಠ ಕಲಿಸಬಾರದು, ಇಲ್ಲ ಇವ್ರ ಮೇಲೆ ನಾವು ಅಟ್ಯಾಕ್ ಆಗಿ ಮಾಡಬಾರದು ಅಂತೇಳಿ ನಾನು ಬಹಳ ಮನಸ್ಸಲ್ಲೇ ಮೂಕ ವೇದನೆ ಪಡ್ತಾ ಇದ್ದೆ. ಅದು ಯಾಕೆ ಅಂತ ಹೇಳಿದ್ರೆ, ಇಷ್ಟು ಇವರೆಲ್ಲ ಮಾಡಿದ ಮೇಲೂ ಸಹ ನಾವು ಯಾಕೆ ಅವರ ಜೊತೆಯಲ್ಲಿ ಅವ್ರ ದ್ರಾಕ್ಷಿ ಕಳಿಸಬೇಕು, ಬಾಸುಮತಿ ರೈಸ್ ಬರಬೇಕು, ಇಲ್ಲ ಹಣ್ಣು ಹಂಪಲುಗಳು ಈ ಕಡೆಯಿಂದ ಹೋಗ್ಬೇಕು, ಅವ್ರ ಟ್ರೇಡ್ಸ್ ಸರಿ ಇರಬೇಕು, ಅದ್ರ ಮೇಲಿಂದ ನಮ್ಮನ್ನೇ ಬೆನ್ನಿಗೆ ಚೂರಿ ಹಾಕೋದು. ಇಂಥ ದರಿದ್ರ ದೇಶದ ಜೊತೆಯಲ್ಲಿ ನಾವೇನಾದ್ರೂ ಶಾಂತಿಗತಿ ಮಾತುಕತೆ ಮೂರ್ಖತನ. ಇವರಿಗೆ ಒಂದೇ ಒಂದು ಆಯುಧ ಅದು ಅಂತ ಹೇಳಿದ್ರೆ ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡಬೇಕು, ಮತ್ತೆ ಅಟ್ಯಾಕ್ ಮಾಡಬೇಕು. ಇವರು ಯಾವ ಶಾಂತಿ ಮಾತುಕತೆಗೆ ಅರ್ಹರಲ್ಲ. 1948ರಿಂದ ಇಲ್ಲಿವರೆಗೆ ನೀವು ನೋಡಿದಿರಿ ಎಷ್ಟು ಶಾಂತಿ ಮಾತುಕತೆ ಆಗಿದೆ. 71ನಲ್ಲಿ ಆಗ್ಲಿ ನಮ್ಮ ಉದಾರತೆ ಜಾಸ್ತಿ ಆಯ್ತು. 93,000 ಜನರನ್ನು ವಾಪಸ್ ನಾವು ಕಳಿಸಿದೀವಿ. ಅವ್ರನ್ನ ನಾವು ಯುದ್ಧ ಕೈದಿಗಳನ್ನಾಗಿ ಮಾಡಿ ಜನರಲ್ ಮಾಣಿಕ್ಯ.
ಅದೇ ರೀತಿ ಆಗಿ ಪೀರ್ ಪಾಸ್ ಅನ್ನು ನಾವು ಕ್ಯಾಪ್ಚರ್ ಮಾಡಿದ್ವಿ, ಅದನ್ನು ನಾವು ವಾಪಸ್ ಕೊಟ್ವಿ. ಇದೇ ರೀತಿ ತುಂಬಾ ಪಂಜಾಬಿನ ಕೆಲವು ಪ್ರದೇಶಗಳನ್ನು ವಾಪಸ್ ಕೊಟ್ವಿ. ಜನರಾಸಿಟಿ ಒಳ್ಳೆ ದೇಶದ ಪಕ್ಕದ ದೇಶದಲ್ಲಿ ಒಳ್ಳೆದಾಗಿರೋಣ, ಇವರ ಪರಿವರ್ತನೆ ಆಗ್ತದೆ ಅಂತ. ಯಾವ ಪರಿವರ್ತನೆ ಆಗಿದೆ? ಯಾವ ಪರಿವರ್ತನೆಯೂ ಆಗಿಲ್ಲ ಮೇಡಮ್. ನಿಮ್ಗೆ ಗೊತ್ತಿರಬೇಕು, ಹೋದ ವರ್ಷ ಇಲ್ಲಿ BL ಅಲ್ಲಿ, ಈ ಕಡೆ BL ಅಲ್ಲಿ ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಅಲ್ಲಿ ಒಬ್ಬ ಇಂಜಿನಿಯರಿಗೆ ಚೆನ್ನಾಗಿ ನೆಟ್ವರ್ಕ್ ಅಲ್ಲಿ ಇದ್ದ ISIದು ಅವರನ್ನ ಹಿಡಿದ್ರು. ಪೂರ BL ಇಂದು ಇನ್ಫಾರ್ಮೇಶನ್ ಅಲ್ಲಿ ಕಳಿಸ್ತಾ ಇದ್ದ ಪಾಕಿಸ್ತಾನಕ್ಕೆ. ಸೊ ಇವ್ರದ್ದು ಪಾಕಿಸ್ತಾನದ ಹಗಲು ರಾತ್ರಿ ನಮ್ಮ ಮೇಲೆ ದ್ವೇಷ ಕಾರಲಿಕ್ಕೆ, ಕೋಮು ಗಲಭೆ ಮಾಡಲಿಕ್ಕೆ, ಇಲ್ಲ ನಮ್ಮ ಜೊತೆಯಲ್ಲಿ ಅರಾಜಕತೆ ಉಂಟು ಮಾಡಲಿಕ್ಕೆ ನೋಡ್ತಾ ಇರಬೇಕಾದ್ರೆ ಈ ಸಂದರ್ಭದಲ್ಲಿ ಯಾವ ಶಾಂತಿ ಮಾತುಕತೆ, ಯಾವ ಒಂದು ಬಯೋಲಿಟರಲ್ ರಿಲೇಷನ್ಸ್ ವಿಲ್ ವರ್ಕ್ ಆನ್ ಇಟ್? ಆಗೋದಿಲ್ಲ. ದಿ ಟೆರರ್ ಅಂಡ್ ದಿ ಟಾಕ್ಸ್, ಮೋದಿ ಅವರು ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳಿದಾಗೆ, ಟೆರರ್ ಅಂಡ್ ಟಾಕ್ಸ್ ಕೆನಾಟ್ ಗೋ ಟುಗೆದರ್, ಅಂಡ್ ಬ್ಲಡ್ ಅಂಡ್ ವಾಟರ್ ಆಲ್ಸೋ ಕೆನಾಟ್ ಗೋ ಟುಗೆದರ್. ಅದು ಇಂಡಸ್ ವಾಟರ್ ಟ್ರೀಟಿ ಆಗಿರ್ಬೋದು, ಬೇರೆ ಯಾವ್ದಿರ್ಬೋದು, ಅದನ್ನು ನಾವು ಹಾರ್ಡ್ ಸ್ಟ್ಯಾಂಡ್ ಆಗಿ ತಗೊಂಡಿದ್ದಾರೆ. ಇದು ನಮ್ಮ ಪುಣ್ಯ ಪ್ರಧಾನಮಂತ್ರಿ ಅವರು ಇಂತಹ ಒಂದು ದಿಟ್ಟ ನಿರ್ಧಾರ ತಗೊಂಡಿದ್ದಾರೆ. ಕರೆಕ್ಟ್. ಎನಿವೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪತ್ರವನ್ನು ಬರೆದಿದ್ದಾರೆ, ಅದಕ್ಕೆ ಸೊಪ್ಪು ಹಾಕ್ತಾರ ನಮ್ಮವರು ಅನ್ನೋದೇ ಅಂದರೆ ನಮ್ಮ ದೇಶದ ಪ್ರಧಾನಿಗಳು. ಪ್ರಶ್ನೆ, ನಮ್ಮ ಸೇನೆ ಇದನ್ನು ಹೆಂಗೆ ಕನ್ಸಿಡರ್ ಮಾಡುತ್ತೆ ಪ್ರಶ್ನೆ ಆಗಿದೆ.